ದೀಪದ ಬೆಳಕಿನಂತೆ ಸದಾ ನಿಮ್ಮ ಮನೆ ಬೆಳಕಾಗಲಿ. ದೀಪದ ಬೆಳಕಿನಂತೆ ಸದಾ ನಿಮ್ಮ ಮನೆ ಬೆಳಕಾಗಲಿ. ಐಶ್ವರ್ಯ ಬರಲಿ, ಆರೋಗ್ಯ ಜೊತೆಗಿರಲಿ. ಐಶ್ವರ್ಯ ಬರಲಿ, ಆರೋಗ್ಯ ಜೊತೆಗಿರಲಿ. ನಿಮ್ಮ ಕುಟುಂಬದವರ ಪ್ರೀತಿ ಸೌಹಾರ್ದತೆ ಸದಾ ನಿಮ್ಮ ಜೊತೆಯಲ್ಲೇ ಇರಲಿ. ನಿಮ್ಮ ಕುಟುಂಬದವರ ಪ್ರೀತಿ ಸೌಹಾರ್ದತೆ ಸದಾ ನಿಮ್ಮ ಜೊತೆ ಇರಲಿ. ಆ ತಾಯಿ ವರಮಹಾಲಕ್ಷ್ಮಿಯು ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಮೇಲೆ ಕೃಪೆಯನ್ನು ತೋರುತ್ತಿರಲಿ. ಆ ತಾಯಿ ವರಮಹಾಲಕ್ಷ್ಮಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಮೇಲೆ ಕೃಪೆ ತೋರುತ್ತಾ ಇರಲಿ ಅಂತ ಹೇಳ್ತಾ, ನನ್ನೆಲ್ಲ ಪ್ರೀತಿಯ ಆತ್ಮೀಯ ಸ್ನೇಹಿತರಿಗೆ, ಬಂಧುಗಳಿಗೆ ಹಾಗೂ ಹಿತೈಷಿಗಳಿಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಶ್ರಾವಣ ಮಾಸದ ಶುಕ್ಲ ಮಾಸದಂದು ಈ ಒಂದು ಹಬ್ಬವನ್ನು ನಾವು ಎಲ್ಲ ಆಚರಿಸ್ತೀವಿ ಹಿಂದೂಗಳು. ಸೊ ಏನಂತಂದರೆ ಸಮೃದ್ಧಿ ಮತ್ತು ಆ ತಾಯಿ ಲಕ್ಷ್ಮಿ ಕೃಪಾ ಕಟಾಕ್ಷೆ ಪ್ರತಿಯೊಬ್ಬರ ಮೇಲಿರಲಿ ಅಂತಂದೇಳಿ ಈ ಒಂದು ಶುಭ ಶ್ರಾವಣ ಮಾಸದ ಶುಕ್ರವಾರದಂದು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇದು ಪ್ರೀವಿಯಸ್ಸು ಅಂದರೆ ಏನು ಈ ಮೀಡಿಯಾ ಜಂಗಮವಾಣಿಗಳು ಅದೇ ರೀತಿಯಾಗಿ ಒಂದು ಟ್ರೆಂಡಾಗಿ ಶುರುವಾಗಿದೆ. ಸೊ ಫೋಟೋ ತೆಗ್ಸೋಕ್ಕೆ, ಫೋಟೋದಲ್ಲಿ ಸ್ಟೇಟಸ್ ಹಾಕೋದಕ್ಕೆ, ಪಕ್ಕದ ಮನೆ ಕರೆದು ನನ್ನ ಗಂಡ ಎಷ್ಟು ಸಾವಿರ ಸೀರೆ ತಂದಿದ್ದಾನೆ, ಎಷ್ಟು ದುಡ್ಡಿಟ್ಟಿದ್ದೀವಿ ನಾವು, ಸೊ ನಾವು ಎಷ್ಟು ಬಂಗಾರ ಇಟ್ಟಿದ್ದೀವಿ ಪೂಜೆಗೆ ಅಂತ ತೋರ್ಪಡಿಕೆಗೇ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತ ಹೇಳ್ಕೋಬೋದು. ಯಾಕಂತ ಹೇಳ್ತಿದ್ದೀನಿ ಅಂತಂದರೆ, ಒಂದು 15ರಿಂದ 20 ವರ್ಷದ ಕೆಳಗಡೆ ಸೊ ಈ ವರಮಹಾಲಕ್ಷ್ಮಿ ಅಂತಕ್ಕಂಥದ್ದು ಕೇವಲ ನಗರಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಸೊ ಈಗ ಗ್ರಾಮೀಣ ಭಾಗಕ್ಕೂ ಸಹ ವರಮಹಾಲಕ್ಷ್ಮಿ ಹಬ್ಬ ಒಂದು ಆಚರಣೆ ಬಂದಿದೆ ಅಂತಲೇ ಹೇಳ್ಬೋದು. ಮಾಮೂಲಿಯಾಗಿ ಈ ಮಾನ್ಸೂನ್ ಸೀಸನ್ ಮುಕ್ತಾಯ ಆಗೆಲ್ಲ ಬಿತ್ತನೆ ಎಲ್ಲ ಮಾಡಿ ಹೊಲದಲ್ಲಿ ತುಂಬ ಕೆಲಸಗಳಿರ್ತಕ್ಕಂಥ ಟೈಮ್ ಇದು. ಸೊ ಅಂಥ ಟೈಮಲ್ಲಿ ಹಳ್ಳಿ ಗಾಡಿಗಳಲ್ಲಿ ಜನ ಕೆಲಸ ಮಾಡೋದಕ್ಕೆ ಪುರ್ಸೊತ್ತಿರಲ್ಲ, ಇನ್ನು ಸಾಯಂಕಾಲ ಬಂದು ಹಬ್ಬಗಳಲ್ಲಿ ಮಾಡ್ತಾರೆ. ಆ ಥರ ಒಂದಿತ್ತು. ಬಟ್ ಈಗೇನು ಈ ನಮ್ಮ ಟ್ರೆಂಡ್ ಏನಾಗೈತೆ ಅಂದರೆ, ಸೊ ಫೋಟೋ ಹಾಕೋಕ್ಕೆ, ಸೊ ಫೋಟೋದಲ್ಲಿ ಸ್ಟೇಟಸ್ ತೋರ್ಸೋಕ್ಕೆ, ಅದಕ್ಕೋಸ್ಕರನೇ ಈ ಒಂದು ಹಬ್ಬ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹಬ್ಬ ಮಾಡಿಬಿಟ್ರೆ ಈ ಹಬ್ಬದ ಮಹತ್ವ ಏನು, ಈ ಹಬ್ಬ ಯಾಕೆ ಮಾಡಬೇಕು, ಸೊ ಹಬ್ಬ ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ, ಸೊ ಆ ತಾಯಿ ಮಹಾಲಕ್ಷ್ಮಿ ನಮ್ಗೆ ಯಾವ ಥರ ಕೃಪೆ ತೋರಬೇಕು, ಅದಕ್ಕೋಸ್ಕರ ಹಬ್ಬ ಮಾಡಿ, ಸರಿನಾ. ಸೊ ನಾವು ದುಡ್ಡಿಟ್ವಿ, ಸೊ ಅದಿಟ್ವಿ, ನಮ್ಮೆಲ್ಲ ತೋರ್ಪಡೆ ಮಾಡ್ಕೋಬೇಕು. ಸೊ ನಾವು ಆ ಥರ ಸೀರೆ ತರಬೇಕು, 10,000 ರೂಪಾಯಿ ಸೀರೆ ಉಡಿಸ್ಬೇಕು, 10,000 ರೂಪಾಯಿ ಸೀರೆ ತಂದು ಪೂಜೆ ಮಾಡಬೇಕು, ಇವೆಲ್ಲ ಹಬ್ಬ ಅಲ್ಲ. ಸೊ ಮನಸ್ಸಿಂದ, ಸರಿನಾ, ಭಕ್ತಿಯಿಂದ ಸೊ ಪ್ರತಿದಿನವೂ ನಾವು ಲಕ್ಷ್ಮಿ ಪೂಜೆ ಮಾಡಬೇಕು, ಪ್ರತಿದಿನವೂ ನಾವು ಲಕ್ಷ್ಮಿನ ಸ್ಮರಿಸ್ಬೇಕು. ಅದೇ ರೀತಿಯಾಗಿ ಇದು ಇವತ್ತಿನ ದಿನ ಒಂದು ವಿಶೇಷವಾದ ದಿನ. ಸೊ ನಾವು ಪೂಜೆ ಮಾಡೋಣ, ಆದರೆ ಅದು ತೋರ್ಪಡಿಕೆ ಪೂಜೆ ಆಗಬಾರ್ದು ಅಂತ ಸೊ ನನ್ನ ಒಂದು ಅಭಿಪ್ರಾಯ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸೊ ನಾನು ಸುಮಾರು ಜನ ಮಹಿಳೆಯರಲ್ಲಿ ಗಮನಿಸ್ತಿದ್ದೀನಿ, ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ತಮ್ಮ ಒಂದು ಪತಿಯವರಿಗೆ ಸೊ ಪ್ರೆಷರ್ ಹಾಕಿ, ನನಗೆ ಆ ಸೀರೆ ಬೇಕು, ಆ ಥರದ್ದು ಇದು ಬೇಕು, ಹಂಗೆ ಮಾಡಬೇಕು, ನಾನು ಈ ಥರ ಪೂಜೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತಂದೇಳಿ ಸೊ ಮಾತಾಡ್ತಕ್ಕಂಥ ಮಹಿಳೆಗಳೇ ಜಾಸ್ತಿ ಇರೋದು. ಸೊ ಆದರೆ ಅದ್ರ ಬಗ್ಗೆ ಮಹತ್ವನ ಫಸ್ಟ್ ತಿಳ್ಕೊಳ್ರಿ. ಅದನ್ನು ಯಾಕೆ ಮಾಡಬೇಕು, ಅದು ಮಾಡೋದ್ರಿಂದ ಏನು ಉಪಯೋಗ, ಅದನ್ನೆಲ್ಲ ತಿಳ್ಕೊಂಡು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿ. ಸೊ ಇನ್ನೊಬ್ಬರ ತೋರ್ಪಡಿಕೆಗೋಸ್ಕರ ದಯವಿಟ್ಟು ಪೂಜೆ ಮಾಡಬೇಡಿ. ಪ್ರತಿಯೊಂದು ಹಿಂದೂ ಹಬ್ಬಗಳನ್ನು ಸಹ ಒಂದು ವಿಶೇಷತೆ ಹೊಂದಿದ್ದಾವೆ. ನಾವು ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು ಅಂತಂದೇಳಿ ಎಲ್ಲರೂ ತಿಳ್ಕೊಂಡ್ರೆ ಎಲ್ಲ ಹಬ್ಬಕ್ಕೂ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಬರುತ್ತೆ. ಸೊ ಭಕ್ತಿಯಿಂದ ಪೂಜೆ ಮಾಡಿ, ಆ ತಾಯಿ ಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲಿ ಸಹ ನೆಲೆಸೋದಕ್ಕೆ ಬಂದೇ ಬರ್ತಾಳೆ. ಸೊ ನೀವು ಭಕ್ತಿ, ಸರಿನಾ, ಶ್ರದ್ಧೆ ಯಾವಾಗಲೂ ಆ ತಾಯಿ ಮೇಲೆ ಇರಬೇಕು. ಕೇವಲ ಒಂದು ದಿನದ ತೋರ್ಪಡಿಕೆ ಅಲ್ಲ, ಪ್ರತಿದಿನವೂ ತಾಯಿ ಮಹಾಲಕ್ಷ್ಮಿನ ನಿಮ್ಮನ್ನು ನೆನೆಸ್ಬೇಕು, ನೀವು ಮಹಾಲಕ್ಷ್ಮಿನ ನೆನೆಸ್ಬೇಕು, ಆ ತಾಯಿ ನಿಮ್ಮ ಮೇಲೆ ಇರಬೇಕು. ಆ ಥರ ನೀವು ಜೀವನದಲ್ಲಿ ಪೂಜೆ, ಭಯ, ಭಕ್ತಿ, ಶ್ರದ್ಧೆ, ವಿನಯದಿಂದ ಇರ್ರಿ. ಇವತ್ತೊಂದಿನ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡೋದಲ್ಲ, ಇವತ್ತೊಂದಿನ ತೋರ್ಪಡಿಕೆ ಮಾಡ್ಕೊಂಡು ಪೂಜೆ ಮಾಡೋದಲ್ಲ, ವಿಶೇಷವಾದ ದಿನವೇ. ಬಟ್ ಆದರೆ ಅದು ಸೊ ಬೇರೆಯವ್ರಿಗೆ ತೋರ್ಪಡಿಕೆಗೋಸ್ಕರ ಅಥವಾ ಬೇರೆ ಫೋಟೋಸ್ ಹಾಕೋಕ್ಕೋಸ್ಕರ, ಸ್ಟೇಟಸ್ ಹಾಕೋಕ್ಕೋಸ್ಕರ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ನನ್ನೆಲ್ಲ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.